ಸ್ಟೇಟ್ ಹೈವೇ ಪಕ್ಕದಲ್ಲೇ 1 ಎಕರೆ ಜಾಗ ಸೇಲಿಗೆ ಬಂದಿದೆ. ಕಂಪ್ಲೀಟ್ ಫ್ಯಾನ್ಸಿಗಾಗಿ ಜಾಗ ಲೆವೆಲ್ ಆಗಿದೆ. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಬಂದಿರೋದು 1 ಎಕರೆ ಖಾಲಿ ಜಾಗಕ್ಕೆ. ಪ್ರಾಪರ್ಟಿ ಸುತ್ತಲೂ ಫೆನ್ಸಿಂಗ್ ಆಗಿದೆ. ಇದು ಪ್ಯೂರ್ ಗದ್ದೆ ಜಾಗ. ಪಕ್ಕದಲ್ಲೇ ಒಂದು ಸ್ಟ್ರೀಮ್ ಹರಿತಾ ಇದೆ. ಸಮ್ಮರಲ್ಲಿ ಕೂಡ ಇದರಲ್ಲಿ ನೀರಿರುತ್ತೆ. ಮತ್ತು ಬೋರ್ ತೆಗೆದರೂ ಕೂಡ ನೀರು ಸಿಗುತ್ತೆ. ಈ ಕಡೆ ಎಲ್ಲ ಬಾವಿನೇ ಇರೋದು. ಒಂದು ಬಾವಿ ತೆಗೆದರೆ 40 ಅಡಿಗೆ ನೀರು ಸಿಗುತ್ತೆ. ಎಲೆಕ್ಟ್ರಿಸಿಟಿ ಕೂಡ ಪಕ್ಕದಲ್ಲೇ ಹಾದು ಹೋಗ್ತಾ ಇದೆ. ಒಳ್ಳೆಯ ವ್ಯೂ ಕೂಡ ಇದೆ. ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೂ ಒಂದು ಬೆಸ್ಟ್ ಜಾಗ ಅಂತ ಕೂಡ ಹೇಳ್ತೀನಿ. ಮೈಸೂರಿಗೆ ಕೂಡ ತುಂಬ ಹತ್ತಿರ ಇದೆ. ಡೈರೆಕ್ಟ್ ರೋಡ್ಗೆ ಸಿಗುತ್ತೆ. ಮತ್ತು ಇದು ಸ್ಟೇಟ್ ಹೈವೇ ಇರುವಂಥ ಒಂದು ಪ್ರಾಪರ್ಟಿ. ಜಸ್ಟ್ 4 ಕಿಲೋಮೀಟರ್ ಹೋದರೆ ಹತ್ತಿರದಲ್ಲಿ ನಿಮಗೆ ಟೌನ್ ಸಿಗುತ್ತೆ. ಮತ್ತು ಇದು ಒಳ್ಳೆಯ ನೀರಾವರಿ ಏರಿಯಾ. ಈ ಪ್ರಾಪರ್ಟಿ ಹತ್ತಿರ ಟೂರಿಸ್ಟ್ ಸ್ಪಾಟ್ ಕೂಡ ಸಿಗುತ್ತೆ. ಮೊಬೈಲ್ ನೆಟ್ವರ್ಕ್ ಕೂಡ ಚೆನ್ನಾಗಿದೆ. ಹತ್ತಿರದಲ್ಲಿ ಮನೆಗಳು ಕೂಡ ಸಿಗುತ್ತೆ. ಹೋಟೆಲ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಸ್ಕೂಲ್, ಕಾಲೇಜ್, ಬ್ಯಾಂಕ್, ಪೋಸ್ಟ್ ಆಫೀಸ್ ಕೂಡ ಜಸ್ಟ್ 500 ಮೀಟರ್ಸ್ನಲ್ಲಿ ಸಿಗುತ್ತೆ. ಫುಲ್ ತಾರ್ ರೋಡ್ ಅಪ್ರೋಚ್ ಇರುವಂಥ ಪ್ರಾಪರ್ಟಿ. ಈ ಪ್ರಾಪರ್ಟಿ ಹತ್ತಿರ ಮನೆಗಳು ಸ್ಟಾರ್ಟ್ ಆಗುತ್ತೆ. ಇದರ ಆಪೋಸಿಟ್ ಒಂದು ಸಿಂಗಲ್ ಮನೆ ಇದೆ. ತುಂಬ ಸೇಫ್ ಇರುವ ಜಾಗ. ಪ್ರಾಪರ್ಟಿ ಡೆವಲಪ್ಮೆಂಟ್ ಮಾಡಿಲ್ಲ ಅಂದರೂ ಕೂಡ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಈ ಏರಿಯಾದಲ್ಲಿ ಅಷ್ಟು ರೇಟು ನಡೀತಾ ಇದೆ. 1 ವರ್ಷ ಹೋದರೂ ಕೂಡ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗುತ್ತಾ ಹೋಗುತ್ತೆ. ಈ ಜಾಗ ನಿಮಗೆ ಒಂದೇ ಲೆವೆಲ್ ಆಗಿ ಸಿಗುತ್ತೆ. ಡೆವಲಪ್ಮೆಂಟ್ ಮಾಡಬೇಕು, ಮನೆ ಕಟ್ಬೋದು, ಮತ್ತು ಅಡಿಕೆ ಹಾಕ್ಬೋದು, ಮತ್ತು ಕಾಳು ಮೆಣಸು ಕೂಡ ಹಾಕ್ಬೋದು. ಏನು ಬೇಕಾದರೂ ಮಾಡ್ಬೋದು ಸುಮ್ಮನೆ ಖಾಲಿ ಬೀಳೋದಕ್ಕಿಂತ. ಅದು ಅಲ್ಲದೆ ಒಂದು ಸಣ್ಣ ಫಾರ್ಮ್ ಹೌಸ್ ಮಾಡಿ ಯಾವಾಗಾದರೂ ಬಂದು ಆರಾಮವಾಗಿ ಇದ್ದು ಹೋಗೋದಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಓನರ್ ಕೋಟ್ ಮಾಡ್ತಿರೋ ಪ್ರೈಸು ಪರ್ ಸೆಂಟಿಗೆ 3 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಸ್ಲಿ ನೆಗೋಷಿಯಬಲ್ ಇದೆ. ಪ್ರೈಸ್ ನೋಡಿದ್ರೆ ಇದು ತುಂಬಾ ಕಡಿಮೆ. ಆರಾಮವಾಗಿ ತಗೋಬೋದು. ಏಕೆಂದರೆ ಈ ಏರಿಯಾದಲ್ಲಿ ರೇಟ್ಗಳು ತುಂಬಾ ಜಾಸ್ತಿ ಇದೆ. ಆದರೆ ಇವರು ಸ್ವಲ್ಪ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ. ಜೆನ್ಯೂನ್ ಆಗಿ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಮನಸ್ಸಿದ್ರೆ ಪ್ರಾಪರ್ಟಿ ವಿಸಿಟ್ ಮಾಡಿ. ಆಗ ನಿಮಗೆ ಏರಿಯಾ ಬಗ್ಗೆ, ಪ್ರಾಪರ್ಟಿ ಪ್ರೈಸ್ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ನಮಸ್ಕಾರ ಹಾಗೂ ಶುಭ ದಿನ.